ಯುಎಸ್ ಕೋರ್ಟ್ ಅಲ್ಲಿ ಅದಾನಿ ಅವರ ವಿರುದ್ಧ ವಾರೆಂಟ್ ಆಗಿದೆ, ಅರೆಸ್ಟ್ ವಾರೆಂಟ್. ಇಲ್ಲಿ ನೋಡಿದ್ರೆ ಸರ್ಕಾರ ಅವ್ರನ್ನ ಒಂದು ರೀತಿಯ ಪ್ರೊಟೆಕ್ಟ್ ಮಾಡ್ತಿದೆ ಕೇಂದ್ರ ಸರ್ಕಾರದಿಂದ. ಈಗಾಗಲೇ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ. ಅವರಿಗೆ ನಾವೆಷ್ಟೋ ಸಲ ಅದಾನಿ ಅವರು ಕಾನೂನು ಬಾಹಿರವಾದಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಮೋದಿ ಅವರು ಅವರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಈ ಕರಪ್ಷನ್ ಕೇಸಸ್ ನಲ್ಲಿ ಅವರೆಲ್ಲ ಇನ್ವಾಲ್ವ್ ಇದ್ದಾರೆ ಅಂತ ಹೇಳಿ ನಾವು ಈಗ 5-6 ವರ್ಷದಿಂದ ನಾವು ಸತತವಾಗಿ ಈ ಇಶ್ಯೂವನ್ನ ಎತ್ತಾ ಇದ್ದೇವೆ. ಆದರೂ ಕೂಡ ಮೋದಿ ಅವರು ಒಂದು ಚಕಾರ ಶಬ್ದನೂ ಕೂಡ ಅವ್ರ ಬಗ್ಗೆ ಹೇಳೋದಿಲ್ಲ. ಮತ್ತು ಅಮಿತ್ ಶಾ ಅವರು ಕಡೆ ಇಡಿ ಇದೆ, ಆಮೇಲೆ ಅವ್ರ ಹೋಮ್ ಮಿನಿಸ್ಟರ್ ಇದ್ದಾರೆ, ಸಿಬಿಐ ಇದೆ. ಇವೆಲ್ಲ ಇಟ್ಕೊಂಡು ಎನ್ಕ್ವೈರಿ ಯಾಕೆ ಮಾಡೋದಿಲ್ಲ? ಲಾಸ್ಟ್ ಟೈಮ್ನು ನಾವು ಇದು ಎತ್ತದಾಗ ಅವ್ರು ಹೇಳಿದ್ರು ಅದು ಫಾರಿನ್ನಾಗ ಇದ್ದಿದ್ದು, ಅದು ಸುಳ್ಳು, ಅದು ಇದು ಅಂತ ಹೇಳಿ ಆ ಮಾತು ಒಂದು ಹಿಂಡನ್ಸ್ಬರ್ಗ್ ಇದ್ರ ಮೇಲೆ ಅವರು ನಕಾರಾತ್ಮಕವಾದಂತ ಮಾತುಗಳನ್ನ ಹೇಳಿದ್ರು. ಈಗೂ ಕೂಡ ನಾವು ಹೇಳೋದಲ್ಲ, ನಾವು ಹೇಳೋದು ಇಲ್ಲಿ ಹೇಳ್ತೇವೆ, ಆದರೆ ಅಲ್ಲಿ ವಿದೇಶನಲ್ಲೂ ಕೂಡ ಯಾವಾಗ ಅವ್ರದ್ದು ಇಂಥದ್ದು ಕರಪ್ಷನ್ ಬಗ್ಗೆ ಹೊರಗೆ ಬರ್ತಾ ಇದೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಾಂದ್ರೆ ನೀವು ಡಿಫೆಮೇಷನ್ ಕೇಸ್ ಹಾಕಿ ಅವರಿಗೆ. ಒಂದು. ಎರಡನೇದು, ಹೊರಗಿನವರು ನಾವೇನೋ ಪೊಲಿಟಿಕಲಿ ಹೇಳ್ತೇವೆ ಅಂತ ನೀವು ಅನ್ಬಹುದು, ಬಟ್ ಈಗ ಹೊರಗಿನವರು ಎಲ್ಲರೂ ಹೇಳ್ತಾ ಇದ್ದಾರಲ್ಲ, ಹಿಂಡನ್ಸ್ಬರ್ಗ್ದವ್ರು ಹೇಳಿದ್ರು, ಈಗ ಅಮೆರಿಕಾದವರು ಇವ್ರು ಹೇಳಿದ್ದಾರೆ. ಸೊ ಎಲ್ಲೋ ಒಂದು, ಯಾಕಂದ್ರೆ ನಮ್ಮ ಕನ್ಸರ್ನ್ ಏನಿದೆ, ನಮ್ಮ ದೇಶದ ಆಸ್ತಿಯನ್ನ ಅವ್ರಿಗೆ ಕೊಡ್ತಾ ಇದ್ದಾರೆ. ಏರ್ಪೋರ್ಟ್ ಕೊಡ್ತಾ ಇದ್ದಾರೆ, ಪೋರ್ಟ್ಗಳು ಕೊಡ್ತಾ ಇದ್ದಾರೆ, ಪಬ್ಲಿಕ್ ಸೆಕ್ಟರ್ಸ್ ಕೊಡ್ತಾ ಇದ್ದಾರೆ, ಅನೇಕ ಜಮೀನುಗಳು ಕೊಡ್ತಾ ಇದ್ದಾರೆ. ಇವೆಲ್ಲ ಎನರ್ಜಿ ಸೆಕ್ಟರ್ನಾಗ ಅವನು ನ್ಯಾಯವಾಗಿ ಮಾಡಿಕೊಂಡ್ರೆ ಅಡ್ಡಿಲ್ಲ. ಸರ್ಕಾರಿ ಜಮೀನು ತಗೊಳ್ಳೋದು, ಅದು ಮಾಡಿಕೊಳ್ಳೋದು, ಆಮೇಲೆ ಅದರದೇ ಆಸ್ತಿ ತೋರಿಸಿ ಸರ್ಕಾರಿ ಬ್ಯಾಂಕ್ನಿಂದ ಲೋನ್ ತಗೊಳ್ಳೋದು, ಸಾವಿರಾರು ಕೋಟಿ, ಲಕ್ಷಾಂತರ, ಇದು ಎಲ್ಲ ಅವರು ಮಾಡೋರ್ಲಿಂದ ನಮಗೆ ಏನನ್ನಿಸ್ತಾ ಇದೆ, ಈ ಗವರ್ಮೆಂಟ್ ಅವ್ರಿಗೆ ಫುಲ್ಲಿ ಪ್ರೊಟೆಕ್ಟ್ ಮಾಡೋದು ಅಲ್ಲದೆ ಅವರ ಮುಖಾಂತರ ಇವರು ಅವನಿಗೆ ಸಹಾಯ ಮಾಡ್ತಾ ಇದ್ದಾರೆ, ಅವನ ಮುಖಾಂತರ ಇವರಿಗೆ ಸಹಾಯ ಪಡ್ಕೊಳ್ತಾ ಇದ್ದಾರೆ, ಇವರು ಅವ್ರ ಪಕ್ಷಕ್ಕೆ ಸಹಾಯ ಪಡ್ಕೊಳ್ತಾ ಇದ್ದಾರೆ. ಮತ್ತು ಹೊರಗಡೆ ಬಹಳ ನ್ಯಾಯ, ಸ್ವಚ್ಛ, ನಾವು ಇದು ಬರೀ ಭಾಷಣ ಮಾಡೋದ್ರಿಂದ ಆಗೋದಿಲ್ಲ, ನಿಮ್ಮ ನಡವಳಿಕೆ ಕೂಡ ಸ್ವಚ್ಛ ಇರಬೇಕಲ್ಲ, ನಿಮ್ಮ ನಡವಳಿಕೆ ಕೂಡ. ಇವೆಲ್ಲ ಅನೇಕ ಇನ್ವೆಸ್ಟ್ಮೆಂಟ್ಗಳು ಯಾವ ರಾಜ್ಯದಾಗೂ ಇಲ್ಲ, ಬರೇ ಅವೆಲ್ಲ ಇನ್ವೆಸ್ಟ್ಮೆಂಟ್ ತನಗೆ ಬೇಕಾದಂತ ತನ್ನ ರಾಜ್ಯದಲ್ಲೇ ಅವ್ರು ಒಯ್ತಾ ಇದ್ದಾರೆ. ಇದರಿಂದ ಆಲ್ ಇಂಡಿಯಾ ಡೆವಲಪ್ಮೆಂಟು ಆಗಲ್ಲ. ಇದರಿಂದ ನಮ್ಮ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಏಳಿಗೆ ಆಗ್ತದ ಒಬ್ಬನಿಂದ? ಆಯ್ತು, ಇದು ಒಬ್ಬನಿಗೆ ಶ್ರೀಮಂತರು ಮಾಡೋದ್ರಿಂದ ಇದು ಎಲ್ಲ ಕಡೆ ಏನ್ ನಡೆದಿದೆ ಅಂದ್ರೆ ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಸಫರ್ ಆಗ್ತಾ ಇವೆ. ಬೇರೆ ಇಂಡಸ್ಟ್ರಿಯಲಿಸ್ಟ್ನು ಇದ್ದಾರಲ್ಲ, ಏನು ನಿಮ್ಮ ಪೆಟ್ಟು ಅಥವಾ ನಿಮಗೆ ಬೇಕಾದ ವ್ಯಕ್ತಿಗೆ ಇಷ್ಟೊಂದು ನೀವು ಸಹಾಯ ಮಾಡಿದ್ರೆ ಉಳಿದ ಇಂಡಸ್ಟ್ರಿಗಳಿಗೆ ಎಲ್ಲಿ ನೀವು ಎನ್ಕರೇಜ್ ಮಾಡಿರಿ? ಈಗ ಬೇರೆ ನಾವು ಎಂದು ಟಾಟಾ, ಬಿರ್ಲಾ ಅವ್ರದ್ದು ಇವ್ರ ಹೆಸರು ತಗೊಂಡು ಹೇಳಿಲ್ಲ. ಅದಕ್ಕೆ ಇವರೆಲ್ಲ ಮಾಡೋದು ನೋಡಿದ್ರೆ ಕ್ವಿಕ್ ಕರೋಡ್ಪತಿ ಆಗಬೇಕು, ಕ್ವಿಕ್ ಮಿಲಿಯನರ್ಸ್ ಆಗಬೇಕು, ಬಿಲಿಯನರ್ಸ್ ಆಗಬೇಕು, ಮತ್ತು ಸುಳ್ಳು ಎಲ್ಲ ಆಸ್ತಿ ರೆಕಾರ್ಡ್ಗಳನ್ನ ಕ್ರಿಯೇಟ್ ಮಾಡಿ ನಾವು ಪ್ರಪಂಚದಲ್ಲೇ ಒಬ್ಬ ಶ್ರೀಮಂತ ಮನುಷ್ಯ ಅಂತ ಅನ್ಸ್ಕೊಳ್ಬೇಕನ್ನ ಅವ್ರು ಮಾಡ್ತಾರ. ಅವ್ರಿಗೆ ಎನ್ಕರೇಜ್ ಮಾಡೋದನ್ನು ಮೋದಿ ಅವರು, ಶಾ ಅವರು, ಇವು ಎಲ್ಲ ಓಪನ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಈ ವಿಷಯಗಳನ್ನ ಪಾರ್ಲಿಮೆಂಟ್ ನಲ್ಲಿ ಎತ್ತೇವೆ. ಅಂಡ್ ಪಾರ್ಲಿಮೆಂಟ್ ನಲ್ಲಿ ನಾವು ಡಿಮ್ಯಾಂಡ್ ಮಾಡ್ತೇವೆ, ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು. ಮತ್ತು ಅವರು ಇಂಡಿಯಾದಲ್ಲೇ ಇರೋದ್ರಿಂದ ಅವ್ರ ಮೇಲೆ ಆಕ್ಷನ್ ತಗೊಳ್ತಕ್ಕಂಥದ್ದು, ಅವರಿಗೆ ಅರೆಸ್ಟ್ ಮಾಡತಕ್ಕಂಥದ್ದು ಎಲ್ಲಾನು ಕೂಡ ಸರ್ಕಾರಕ್ಕೆ ಗೊತ್ತಿದೆ.
ಅದಕ್ಕಾಗಿ ಅವ್ರು ಮಾಡ್ಬೇಕು ಅದನ್ನ ಆಕ್ಷನ್ ಕ್ವಿಕ್ಲಿ ತಗೊಳ್ಬೇಕು ಅವ್ರ ಮೇಲೆ ಕರಪ್ಷನ್ ಕೇಸಸ್ ನಲ್ಲಿ. ಎರಡು ಸ್ಟೇಟ್ಗಳ ನಿರೀಕ್ಷೆ ಇದೆ ಸರ್ ಮಹಾರಾಷ್ಟ್ರ ನಮಗ್ ನಿರೀಕ್ಷೆ ಅಂತೂ ಇದೆ, ಕೆಲಸ ಮಾಡಿದ್ದೇವೆ. ನೋಡಮ್ ನಾಳೆ ಒಂದ್ ದಿವಸ ಉಳಿದಿದೆ, ಅದು ನಾಳೆ ಗೊತ್ತಾಗ್ತದೆ. ಈಗ ನಾವು ಸುಮ್ಮನೆ ಏನ್ ಹೇಳಿದ್ರು ವಾಪೋ ಮೇಲೆ ಹೇಳ್ದಂಗೆ, ಬಟ್ ನಾವು ಬೆಟರ್ ಪರ್ಫಾರ್ಮ್ ಮಾಡಿದ್ದೇವೆ. ನಾನು ಸ್ವತಃನೂ ಕೂಡ ಸುಮಾರು 16 ಮೀಟಿಂಗ್ಗಳು ಮಾಡಿದ್ದೇನೆ. ಪ್ರತಿಯೊಂದು ರೀಸನ್ದಾಗ ಹೋಗಿದ್ದೇನೆ. ಇಲ್ಲೇ ಆಗ್ಲಿ ಮತ್ತು ನಮ್ಮ ಜಾರ್ಖಂಡ್ನಲ್ಲೇ ಆಗ್ಲಿ ನಾವು ಹೋಪ್ ಇಟ್ಕೊಂಡಿದ್ದೇವೆ ಬರ್ತದೆ ಅಂತಕ್ಕಂಥದ್ದು ನಮ್ಗೆ ಒಂದು ಖಾತ್ರಿ ಇದೆ. ನೋಡ ಬಿಪಿಎಲ್ ಕಾರ್ಡ್ ಕೇಂದ್ರ ಸರ್ಕಾರ ಕೂಡ ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಡೇ ಟು ಡೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.